ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ರು. ಮತ್ತು ಡೈರೆಕ್ಟಾಗಿ ಬೌರಿಂಗ್ ಹಾಸ್ಪಿಟಲ್ಗೆ 3 ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವರೂ ಇಲ್ಲಿ ಕರ್ಕೊಂಬರ್ಲಿಕ್ಕೆ ನಮ್ಮ ಸೆಕ್ರೆಟರಿ ಮತ್ತು ನಮ್ಮ MD ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾರಿಗೂ ಭಾಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥವ್ರು ಒಬ್ಬೊಬ್ಬರೇ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಔಟ್ ಆಫ್ ದಿ ಡೇಂಜರ್ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಎಲ್ಲ ಸರಿ ಇದೆ. ಬಟ್ ಆದ್ರೂ ನಾವೇ ಮುನ್ನೆಚ್ಚರಿಕೆಯಾಗಿ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ಅವ್ರಿಗೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸವಲತ್ತು ಸಿಗಬೇಕಾ ಎಲ್ಲನೂ ನಾವು ಮಾಡ್ತಾ ಇದ್ದೀವಿ. ಅದೇ ಈಗ ಮುಂದೆ ಇರುವಂಥದ್ದು ಟಾಟಾ ಬಸ್ಸು ಅಲ್ವಾ, ಮುಂದೆ ಇರೋದು ಅದೇ ವಾಯುವಜ್ರ, ಹಿಂದೆ ಇರೋದು ಟಾಟಾ ವೆಹಿಕಲ್ಲು. ಸೊ ಟಾಟಾ ವೆಹಿಕಲ್ ಬಂದು ಅಶೋಕ ಲೇಲ್ಯಾಂಡ್ಗೆ ಹೊಡೆದಿರೋದು. ಅವ್ರ ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾ ಇತ್ತು, ಜಾರ್ತು ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಅವನು ಸ್ವಲ್ಪ ಗಾಯ ಆಗಿದೆ ಅವ್ರಿಗೂ, ಡ್ರೈವರ್ಗೆ. ನಾವು ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಇವ್ರಿಗೆ ಹೇಳಿದ್ದೀವಿ, ಬ್ರೇಕ್ ಇನ್ಸ್ಪೆಕ್ಟರ್ಗೆ. ಅವ್ರು ಬಂದು ಚೆಕ್ ಮಾಡಿ ನೈಜವಾದ ಕಾರಣ ಏನು ಅಂತ ಚೆಕ್ ಮಾಡಿ ಅದಾದ್ಮೇಲೆ ಮುಂದಿನ ಕ್ರಮ ನಾವು ತಗೋತೀವಿ. ಯಾವುದ್ರಲ್ಲಿ ಇಲ್ಲ, CC ಕ್ಯಾಮ್ರಾ ಇದೆ. ಬಟ್ CC ಕ್ಯಾಮ್ರಲ್ಲಿ ಏನು ಅಂತ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ CC ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರೇ ಕಂಡುಹಿಡಿಯಬೇಕು. ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಬಂದು ನೈಜವಾದ ಕಾರಣ ಏನು ಅಂತ ನನಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟರಿ ರಿಪೋರ್ಟ್ ಹಾಕಿ MD ಎಲ್ಲ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ. ದೇವ್ರ ದಯದಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಡ್ರೈವರ್ ಹೇಳ್ತಾ ಇರೋದು ಮಳೆ ಬರ್ತಾ ಇತ್ತು, ಜಾರತು ಗಾಡಿ, ಬ್ರೇಕ್ ಹಿಡ್ದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ ಇದೇನೆ. ಡ್ರೈವರ್ ಇದೆ, ಒಬ್ಬ ಡ್ರೈವರ್ ಚೆನ್ನಾಗಿದ್ದಾರೆ. ಹಿಂದ್ಗಡೆಯಿಂದ ಹೊಡೆದಂಥ ಡ್ರೈವರ್ ಸಮಸ್ಯೆ ಇದೆ. ಡ್ರೈವರ್ ಮಾತಾಡ್ತಾ ಇದ್ದಾನೆ, ನಾನು ಸ್ವಲ್ಪ ಏನೋ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಜಾಗ ಸ್ವಲ್ಪ ಏನೋ ಬೇಕಿದ್ದು ಚೆನ್ನಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅವರು ಡ್ರೈವರ್ ಹೇಳೋ ಪ್ರಕಾರ ಬ್ರೇಕ್ ಹಿಡ್ದಿಲ್ಲ, ಮಳೆ ಬಂದು ಜಾರ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಮುಂದೆ ಇರೋ ಬಸ್ಸು 15 ಸೆಕೆಂಡ್ ನಿಲ್ಲಿಸಿದ್ರು, ಸಿಗ್ನಲ್ ಇತ್ತು ಅಂತ ನಿಲ್ಲಿಸಿದ್ರು. ಅವರು ನಿಲ್ಲಿಸಿರುವಂಥ ಬಸ್ಗೆ ಹಿಂದೆ ಇರೋ ಬಸ್ಸು ಬಂದು EV ಬಸ್ಸು ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರಿಂದ ಅದೇನು ಅಂತ ನೋಡ್ತೀನಿ ನಾನು. ಸಂಪೂರ್ಣವಾಗಿ ಅವರ ಇಲಾಖೆಯಿಂದ ಅವ್ರಿಗೆ ಯಾವುದೇ ಸಣ್ಣದಾಗಲಿ ದೊಡ್ಡದಾಗಲಿ ಏನಾದರೂ ಆಗಲಿ ಎಲ್ಲ ವೆಚ್ಚವನ್ನು ನಮ್ಮ ಇಲಾಖೆಯಿಂದ ನಾವೇ ಭರಿಸ್ತಾ ಇದ್ದೀವಿ. ಯಾವ ಪ್ರಯಾಣಿಕರು ಯಾರು ಸ್ಟಾಫು ₹1 ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಸೆಕ್ರೆಟರಿ ಹೇಳಿದ್ದಾರೆ, ನಮ್ಮ MD ಇಲ್ಲೇ ಇದ್ದಾರೆ. ಎಲ್ಲೋದ್ರು MD ಅವರು ಇಲ್ಲೇ ಇದ್ದಾರೆ, ಅವರು ಸೆಕ್ರೆಟರಿನೂ ಇಲ್ಲೇ ಇದ್ದಾರೆ. ಇಡೀ ನಮ್ಮ ಸ್ಟಾಫು 20 ಜನ ಇದ್ದಾರೆ. ನನಗೆ ಯಾರು ಆವಾಗ ಕೇಳ್ತಾ ಇದ್ರು ನಿಮ್ಮ ಸ್ಟಾಫ್ ಯಾರೂ ಇಲ್ಲ ಅಂತ. ಆದರೆ ಎಲ್ಲ ಪೇಷಂಟ್ನು ಕರ್ಕೊಂಡ್ಬಂದಿರೋದು ನಮ್ಮ ಸ್ಟಾಫೇನೆ. ನಮ್ಮ ಸ್ಟಾಫೇ ಆಂಬ್ಯುಲೆನ್ಸ್ ತರಿಸಿ 10 ಜನ ಆಗಿದ್ದು ಒಂದು 7-8 ನಿಮಿಷಕ್ಕಿದ್ರೆ ಇಲ್ಲಿ ಘಟನೆ ಆದ 7-8 ನಿಮಿಷಕ್ಕೆ ನಮ್ಮ ಸ್ಟಾಫ್ ಇದ್ದಾರೆ ಇಲ್ಲಿ BMTC. ಒಂದು ನಿಮಿಷ ಇಲ್ಲ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ ಒಬ್ಬರಿಗೆ ತೆಗಿಬೇಕಲ್ಲ ನಮ್ಮ, ಅವ್ರು ಎಳಿಯಕ್ಕಂತದ ಕಾಲ್ ಸಿಕ್ಕಾಕೊಂಡಿತ್ತು. ಇನ್ನು ಉಳಿದಿದ್ದ ಪೇಷಂಟ್ನೆಲ್ಲ ನಮ್ಮ ಇಲಾಖೆ ನಮ್ಮ ಸಿಬ್ಬಂದಿನೇ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು. ವಿತಿನ್ 10 ಮಿನಿಟ್ಸ್ ಜಾಸ್ತಿ 10 ಜನ ಅಲ್ಲಿ ಹೋಗಿದ್ದಾರೆ. ಮತ್ತೆ ಈಗಲೂ ಇಲ್ಲೊಂದು 25 ಜನ ಇದ್ದಾರೆ. ಈಗ ಯಾರಾದ್ರೂ ಒಬ್ಬರು ಕೇಳಿದ್ರೆ ಹೇಳ್ಬೋದು. ಎಲೆಕ್ಟ್ರಿಕಲ್ ಬಸ್ಗಳಿಂದ ಪದೇ ಪದೇ ಅಪಘಾತಗಳಾಗ್ತಾ ಇದ್ದಾವೆ. EV ಬಸ್ಗಳು ಯಾವ ಥರ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ಏನು ಹೇಳೋಕೆ ಹೋಗಲ್ಲ, ಆಕ್ಸಿಡೆಂಟ್ ಆಗಲೇಬೇಕು ಅಂತ. ಆದರೆ ಈ ಸಣ್ಣ ಪಣ್ಣ ಘಟನೆಗಳು ಇಲ್ಲ. ಈಗ ನಾನು ಒಳಗಡೆ ಇದ್ದಮ್ಮ, ನೀವು ಹೇಳ್ತಾ ಇದ್ದೀನಿ, ಇದು ನೋಡ್ತಾ ಇದ್ದೆ. ಐ ಡೋಂಟ್ ನೋ, ನೋಡ್ತೀನಿ, ಅದನ್ನು ಸಹ ನೋಡ್ತೀನಿ. EV ಬಸ್ಸು ಮತ್ತು ಯಾವುದೇ ಬಸ್ ಆದ್ರೂ ಅದು ನಮ್ಮ ಇಲಾಖೆದೆ ಅಲ್ವಾ. ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ. ನೋಡಿ, EV ಬಸ್ ಒಂದು ನಿಮಿಷ ಹೇಳ್ತೀನಿ. EV ಬಸ್ ಅನ್ನೋದು ಸುಮಾರು 1,60,00,000
ಅದನ್ನು ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ತಗೊಂಡಿರೋದು. ಆದ್ದರಿಂದ ಇವಿ ಬಸ್ಸು ಓಡಿಸುವಂಥವ್ರು ಎಕ್ಸ್ಪರ್ಟ್ ಇರಬೇಕು. ಆ ಬಸ್ಸು ಯಾರು ಲೀಸ್ ಕೊಟ್ಟಿದಾರಲ್ಲ ನಮಗೆ ಅವರನ್ನೇ ಬಸ್ ಡ್ರೈವರ್ ಹಾಕುವಂಥದ್ದು. ಕಂಡಕ್ಟರ್ ನಮ್ಮವನು ಇರ್ತಾನೆ, ಬಟ್ ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಇರಬೇಕು, ಅವನೇ ಮಾಡ್ತಾನೆ. ನೆಗ್ಲಿಜೆನ್ಸ್ ಅಂತ ಮಾಡಕ್ ಬರಲ್ಲ. ಈಗ ಹಿಂದೆಯಿಂದ ನಾನು ಈಗ ಜಾಸ್ತಿ ಆಗ್ತಾ ಇರೋದು ಇವಿ ಬಸ್ಗಳು. ನಾರ್ಮಲ್ ಬಸ್ ಇವಿ ಬಸ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಸರ್. ತುಂಬಾ ಜನ ಟೂ ವೀಲರ್ ನೋಡಿದ್ರು ಸಿಕ್ಕಾಪಟ್ಟೆ ಅಪಘಾತ ಮಾಡೋದು, ಡೆತ್ ಆಗುವಂಥದ್ದು ಎಲ್ಲ ಸಂಖ್ಯೆ ಜಾಸ್ತಿ ಮೇಲೆ ಅನ್ಸಲ್ಲ. ಇದು ಇವಿ ಬಸ್ ಬಂದಾಗಿಂದ ಯಾರೇ ಸಚಿವರಾಗಿರ್ಲಿ ಆವತ್ತಿಂದ ಇವತ್ತರೆಗೂ ಇವಿ ಡ್ರೈವರ್ಗಳ ಆಟಿಟ್ಯೂಡ್, ನೆಗ್ಲಿಜೆನ್ಸ್, ರ್ಯಾಶ್ ಡ್ರೈವಿಂಗ್ ಇದು ನೀವು ಯಾರನ್ನಾದ್ರೂ ಕೇಳಿ ಸರ್ ಕಂಟಿನ್ಯೂಸ್. ನಾನು ಈಗಾಗಲೇ ಇದೇ ವಿಚಾರವಾಗಿ ದೀಪಾ ಚೋಳನ್ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಆಳವಾಗಿ ಗಹನವಾಗಿ ಯೋಚನೆ ಮಾಡಿ ಇವಿ ಬಸ್ಗಳ ಸ್ಥಿತಿಗತಿಗಳು ಬೇರೆ ರಾಜ್ಯದಲ್ಲಿ ಯಾವ ಥರ ಇದ್ದಾವೆ, ಯಾವ ಕಂಪ್ನೀಸ್ ನೋಡಿ. ಮತ್ತೆ ಇವಿ ಬಸ್ಗಳನ್ನ ಸಪ್ಲೈ ಮಾಡಿರೋರು ಯಾರು ಸಣ್ಣ ಪಣ್ಣವರಲ್ಲ. ಟಾಟಾ ಅಂತ ಕಂಪ್ನಿ, ಅಶೋಕ ಲೇಲ್ಯಾಂಡ್ ಅಂತ ಕಂಪ್ನಿ. ಸೊ ಅವರು ಭಾಳ ಬಾಧ್ಯತೆ ಇರುವಂಥ ಕಂಪ್ನಿಗಳು ಸಹ ಅವರೇ ಕೊಟ್ಟಿರೋದು ಬಸ್ಸುಗಳನ್ನ. ಅದರಿಂದ ಅದನ್ನು ನೋಡ್ತೀನಿ, ಅದು ಏನು ಸಮಸ್ಯೆ ಇದೆ ಅಂತ ನೋಡ್ಬಿಟ್ಟು ನಾನು ವಿಚಾರಣೆ ಮಾಡ್ತೀನಿ.